ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿಯಿಂದ ಬೇಕಿನಾಳಗೆ ಹೋಗುವ ರಸ್ತೆ ಇಲ್ಲದ ಕಾರಣ 15 ದಿವಸಗಳ ಹಿಂದೆ ಸುದ್ದಿಯನ್ನ ನ್ಯೂಸ್ ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಈ ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಮ್ಮ ಭಾಗದ ಶಾಸಕರಿಗೆ ವಿಷಯಗಳನ್ನ ಸಾಕಷ್ಟು ತಿಳಿಸಿದ್ದೇವೆ. ರವಿವಾರ ಬೆಳಿಗ್ಗೆ ಮತ್ತೆ ಬಸ್ ಅನ್ನ ರೋಡಿನಿಂದ ಕೆಳಗೆ ಇಳಿದ ಘಟನೆ ನಡೆದಿದ್ದು, ಬೇಕಿನಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಜೆಸಿಬಿ ಮುಖಾಂತರ ಬಸ್ ಅನ್ನ ರೋಡಿನ ಮೇಲಕ್ಕೆ ಎತ್ತಿದ್ರು. ಜೀವಹಾನಿ ಆಗಿಲ್ಲದ ಕಾರಣ ಈಗಲಾದರೂ ಈ ರೋಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೂ ಈ ಭಾಗದ ಶಾಸಕರು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಈ ರಸ್ತೆ ಹದಗೆಟ್ಟಿದ್ದು ಜನರಿಗೆ ತಿರುಗಾಡಲು ಕಷ್ಟವಾಗ್ತಿದೆ ಅಂತ, ಇನ್ನು 2 ದಿನದಲ್ಲಿ ರಸ್ತೆ ದುರಸ್ತಿ ಮಾಡದಿದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಶ್ರೀಶೈಲ ವಾಲಿಕಾರ್, ಲಕ್ಕಪ್ಪ ಬಡಿಗೇರ್, ರಮೇಶ್ ಗೌಡ ವಡ್ಡಡಗಿ, ನಿಂಗಣ್ಣ ಚಟ್ಟರಿಕಿ, ದೇವರೆಡ್ಡಿ ಬಿರಾದರ್, ದೊಡ್ಡಪ್ಪ ಪೂಜಾರಿ, ಅಲ್ಲಾಬಕ್ಷ್ ಯಳಗಾರ್, ವಿನಯ್ ಕುಮಾರ್ ಚಲವಾದಿ, ಶ್ರೀಶೈಲ ಸಜ್ಜನ್ ಎಲ್ಲರೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಈಗ ಎಲ್ಲರೂ ಇದ್ರ ಬರ್ತೀರಿ ನೋಡ್ತೀರಿ. ಇವನೇ ಹೇಳಿದ ಎರಡೆರಡು ದೇಶ ಸರ ವಾರದಿಂದ ಈ ಬಸ್ ಒಂದು ಪಲ್ಟಿ ಆಲಾಗ ನಿಂತಿತ್ತು. ಅವಾಗ ಪೇಪರ್ ಸ್ಟೇಟ್ಮೆಂಟು ಆಗಿದೆ, ಎಲ್ಲನೂ ಆಗಿದೆ. ಇಲ್ಲಿವರೆಗೂ ಅಧಿಕಾರಿಗಳು ಮತ್ತು ಶಾಸಕರು ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ಲ. ಯಾವ ಕ್ರಮನೂ ಕೈಗೊಂಡಿಲ್ಲ. ಅವ್ರು ಈಗಾಗಲೇ 2 ಸಲ ವಿಡಿಯೋ ಮಾಡಿಬಿಟ್ಟಿವಿ. 2 ಸಲನೂ ವಿಡಿಯೋದಾಗ ಹೊಯ್ಕೊಂಡಿವಿ ರೋಡಿನ ಬಗ್ಗೆ. 2 ಸಲ ಮಕ್ಕಳು ಸತ್ಯಕ್ಕೆ 10 ಕಣ್ಣ ನೀರು ತೆಗೆದವು ಆ ಸಲ ವಿಡಿಯೋದಾಗ. ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಇಲ್ಲಿ 10 ಹಳ್ಳಿ ಮಕ್ಕಳು ಹೈಸ್ಕೂಲ್ ಕಾಲೇಜ್ಗೆ ಹೋಗ್ತಾವ ಬಸ್ಸಿಗೆ. ಈಗ 1ನೇ ಸಲದಾಗ ಈ ವಿಡಿಯೋ ಬಿಟ್ಟಿವಿ. ಈಗ 2ನೇ ಸಲದಾಗ ಬಸ್ ಸಿಲ್ಪಾಗಿ ಬೀಳುವಂಥ ಪರಿಸ್ಥಿತಿ ಇತ್ತು, ಸಾಯ್ತಿದ್ರು ಜನ. ಈಗ ಏನದ ಶಾಸಕರಾಗಲಿ ಅಧಿಕಾರಿ ಆಗಲಿ ಅವ್ರು ಸತ್ತಾಗ ಸಂತಾನ ಮಾಡ್ಲಿಕ್ಕೆ ಮಣ್ಣು ಕೊಳ್ಳಕ್ಕೆ ಬರೋ ಚಾನ್ಸ್ ಅದ ಅವ್ರದ್ದು. ಯಾಕಂದ್ರೆ ಈ ರೋಡ್ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥ ಕೆಲಸ ಇಲ್ಲ ಇಲ್ಲಿ. ಯಾಕಂದ್ರೆ ಈಗ 4 ಸಲ ಹೇಳಿದ್ರು ಈ ರೋಡಿನ ಬಗ್ಗೆ ಅವ್ರು ಕೇರೆ ಮಾಡಿಲ್ಲ, ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ. ಯಾಕಂದ್ರೆ ನಾಳೆ ಅಂದ್ರೆ 10-20 ಬಸ್ ಸತ್ತು ಅಂದ್ರೆ ಅವಾಗ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತೇಳಿ ಮಣ್ಣಿ ಕೊಡ್ಲಿಕ್ಕೆ ಬಂದು ಅವು ಅನುದಾನ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರ ಮಕ್ಕಳು ಅವ್ರ ಮನೆಗೆ ಯಾರು ಸತ್ರ ಗೊತ್ತಾಗ್ತದೆ, ಮಂದಿ ಮಕ್ಕಳು ಸತ್ತ ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ. ಅದಕ್ಕೆ ಶೀಘ್ರದಲ್ಲಿ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ನಿರ್ದಿಷ್ಟವಾಗಿ ನಾವು 2 ದಿವಸ ಟೈಮ್ ಕೊಡ್ತೀವಿ. ಇದಕ್ಕೆ 2 ಕಾಲೇಜ್ ಮಕ್ಕಳು ಮತ್ತು ಊರು ಎಲ್ಲ ಪ್ರಮುಖರು, ರೈತ ಮಹಿಳೆಯರು ಎಲ್ಲರೂ ಕೂಡ ನಾವು ಇಲ್ಲಿ ಮುಷ್ಕರವನ್ನು ಮಾಡಬೇಕಾಗ್ತದೆ. 2 ದಿನದಾಗ ಶಾಸಕರಾಗಲಿ ಯಾರೇ ಆಗಲಿ ಕೆಲಸ ಮಾಡಬೇಕು. ಶಾಸಕರು ಈಗಾಗಲೇ ನಾವು ಮೊನ್ನೆ ಬನ್ನೆಟ್ಟಿ ಗುದ್ಲಿ ಪೂಜೆ ಬಂದಾಗೂ ಹೇಳಿವಿ, ಸೊಸೈಟಿ ನಿಂತು ಸಾಹೇಬ್ರ ಅದು ರೋಡ್ ಮಾಡಿಸ್ರಿ ಮೊದಲು ಅಂತೇಳಿ. ಆಯಿತು ಮಾಡಿಸ್ನಿ ಅಂತಾರೆ. ಅವರು ಅನುದಾನ ಇಲ್ಲ ಅಂತಾರೆ. ಇವ್ರಿಗೆ ಅನುದಾನ ಇರೋದಿಲ್ಲ, ಶಾಸಕರಿಗೆ ಅನುದಾನ ಇರೋದಿಲ್ಲ. ಯಾವುದೇ ಒಂದು ಅನುದಾನ ಹಾಕಬೇಕಿಲ್ಲ ಇವ್ರು ಶಾಸಕರು. ಅಲ್ಲ ಈಗ ಪೀರಿಯಡ್ ಬಗ್ಗೆ ಹೇಳ್ತಾನೆ, ಆ ಗುತ್ತಿಗೆದಾರ ಬರ್ಬೇಕ್ರಿ, ಅವ್ರು ಬರ್ಬೇಕ್ರಿ, ಇವ್ರು ಬರ್ಬೇಕ್ರಿ ಅಂತ ಹೇಳ್ತಾನೆ. ಗುತ್ತಿಗೆದಾರ ಗುತ್ತಿಗೆ ಮಾಡಿ ಅವ್ರು ಒಂದು ತಿಂಗಳು ಹೋಗ್ತದೆ. ತಿಂಗಳ ತನಕ ಇಲ್ಲೇನು ಮಾಡಬೇಕು? ಈಗ ಏನಾದ ಬಸ್ಸುಗಳು ಏನದ ಹಿಂಗೆ ರಾಪುರ ಮೇಲೆ ಹೋಗ್ಲಕತ್ತಾವ, ಇಲ್ಲ ಊರುಗಳು ಬಿಟ್ಟು ಬೇರೆ ಊರ ಮೇಲೆ ಅದು ಹೋಗ್ಲಕತ್ತಾವ ರೋಡಿನ ಸಲುವಾಗಿ. ಅದಕ್ಕಾಗಿ ಶೀಘ್ರದಲ್ಲಿ ಈ ಕೆಲಸ ಮಾಡಬೇಕು. ಇನ್ನು 2 ದಿನದಲ್ಲಿ ಮಾಡಬೇಕು. 2 ದಿನದಲ್ಲಿ ಮಾಡದಿದ್ದರೆ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾರೆ. ನನ್ನ ಹೆಸರು ಶ್ರೀಶೈಲ ವಾಲಿಕರ, ತಾಳಿಕೋಟೆ ತಾಲೂಕಾ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.